ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಏನು ಎತ್ತ ಅನ್ನೋಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಏನು ಉಪ್ಪಿನ ರಾಶಿಯನ್ನು ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ, ಈ ಒಂದು ಕ್ಷೇತ್ರದ ಮಹಿಮೆಯನ್ನು ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇಲ್ಲಿ ಯಾವ ಸೇವೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಹೋಗಬೇಕು, ಯಾವ ದೇವಸ್ಥಾನ ಎಲ್ಲಿ ಬರುತ್ತೆ, ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಾವು ಪ್ರತಿಯೊಬ್ಬರೂ ಅಷ್ಟೇ ಮೈಸೂರಿಗೆ ಹೋಗ್ಬಿಟ್ಟು ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡ್ಕೊಳ್ಬೇಕಾಗಿತ್ತು. ಈಗ ಈ ಒಂದು ಉತ್ತರ ಕರ್ನಾಟಕದ ಸೈಡಲ್ಲೂ ಕೂಡ ಈ ಒಂದು ಚಾಮುಂಡೇಶ್ವರ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬಹುದು. ಈ ದೇವಸ್ಥಾನಕ್ಕೆ ನೀವು ಕಾಲಿಟ್ಟಿದ್ದೆ ಆದರೆ ನಿಮ್ದು ಎಂಥದ್ದೇ ಒಂದು ಸಮಸ್ಯೆ ಇರಲಿ ಸ್ನೇಹಿತರೆ, ಇಲ್ಲಿ ಬಂದು ನೀವು ಸೇವೆಯನ್ನು ಸಲ್ಲಿಸಿದ್ದೆ ಆದರೆ ಏನು ಎತ್ತ ಅನ್ನೋಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ಏನು ಇಲ್ಲಿ ಉಪ್ಪಿನ ರಾಶಿಯನ್ನು ನೀವು ನೋಡ್ತಾ ಇದ್ದೀರೋ, ನೋಡಿ ಇದೆಲ್ಲ ಬೆಲ್ಲದ ಆರತಿ. ಇವತ್ತು ವೀಕೆಂಡಲ್ಲಿ ಕೂಡ ಇಷ್ಟು ಜನ ಇಲ್ಲಿ ಬೆಲ್ಲದ ಆರತಿಯನ್ನು ಮಾಡಿರುವಂಥದ್ದು. ಇದು ನಾವು ಹೋಗಿರುವಂಥದ್ದು ಬೆಳಗಿನ ಜಾವ 6 ಗಂಟೆಗೆ ನಾವಲ್ಲಿ ದೇವಿಯ ಒಂದು ದರ್ಶನಕ್ಕೆ ಇದ್ವಿ ಅಂತಲೇ ಹೇಳಬಹುದು. ಇದು ಎಲ್ಲಿ ಏನು ಅನ್ನೋವಂಥ ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ನಾಳೆ ನಾನು ಲೈವಲ್ಲಿ ಯಾರು ಬೇಕಾದರೂ ಲೈವಲ್ಲಿ ಜಾಯ್ನ್ ಆಗಬಹುದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವತ್ತು ಇದು ಬರೋವಂಥದ್ದು ಉತ್ತರ ಕರ್ನಾಟಕದಲ್ಲಿ ಬರೋವಂಥ ಒಂದು ಮರ್ಕುಂಬಿಯ ಗ್ರಾಮ. ಇದು ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲಾ ಮರ್ಕುಂಬಿ ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿ ಬಂದು ನೆಲೆಸಿದಳಂತಲೇ ಹೇಳಬಹುದು. ತಾಯಿಯ ಮಹಿಮೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇಲ್ಲಿ ಜನ ಹೆಂಗಂದರೆ ಒಂದು ಪ್ರವಾಹದ ರೀತಿಯಲ್ಲಿ ಬರ್ತಾ ಇದ್ದಾರೆ ಸ್ನೇಹಿತರೆ. ಕ್ಯೂಗೆ ನಾವು ಬೆಳಗ್ಗೆ ಒಂದು 6 o'clock ನಿಂತ್ಕೊಂಡ್ರೆ ದರ್ಶನ ಸಿಗ್ತಾ ಇರೋವಂಥದ್ದು ನಮಗೆ ಒಂದು 5 o'clock ಆ ಥರದ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಕಾಲಿಕ್ಕಿಟ್ರೆ ಮದುವೆ ಆಗಿಲ್ವಾ, ಮದುವೆ ಆಗೋವಂಥದ್ದು, ಮಕ್ಕಳಾಗಿಲ್ವಾ, ಮಕ್ಕಳಾಗೋವಂಥದ್ದು, ಸಾಲ ಇದೆಯಾ, ಸಾಲ ತೀರೋ ಅಂಥದ್ದು, ಸಾಲ ನೀವು ಯಾರಿಗಾನ ದುಡ್ಡು ಕೊಟ್ಟು ಮರ್ತಿದ್ದೀರಾ, ಖಂಡಿತವಾಗ್ಲೂ ಆ ಸಾಲ ಅನ್ನೋವಂಥದ್ದು ತೀರೋ ಅಂಥದ್ದು, ಕಂಪ್ಲೀಟ್ ಆಗಿರೋ ಅಂಥದ್ದು. ಈ ತಾಯಿಯನ್ನು ನಂಬಿದ್ರೆ ಸಾಕು, ಆ ತಾಯಿ ನಮ್ಮನ್ನು ಸದಾ ಕಾಲ ಕಾಪಾಡ್ತಾಳೆ ಅಂತಲೇ ಹೇಳಬಹುದು. ಇಲ್ಲಿ ಬಂದು ನೀವು ಒಂದು ಸತಿ ಬಂದು ಈ ಒಂದು ತಾಯಿಯ ಒಂದು ಮಹಿಮೆಯನ್ನು ತಿಳ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಇಲ್ಲಿ ಏನೇನು ಸೇವೆಗಳಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಬೆಲ್ಲದ ಆರತಿ, ಉಪ್ಪಿನ ಸೇವೆ ಮತ್ತು ಅಕ್ಕಿ ಸೇವೆ. ಇಲ್ಲಿ ಪ್ರತಿಯೊಂದು ನಮಗೆ ಗೈಡೆನ್ಸನ್ನು ಮೈಕಲ್ಲಿ ಕೊಡ್ತಾ ಇರ್ತಾರೆ. ಇಲ್ಲ ನಾವು ಕೇಳಬೇಕು ಅಂದರೂ ಕೂಡ ಅಲ್ಲಿ ಕೌಂಟ್ರ್ಗಳಿದೆ, ಅಲ್ಲಿ ಹೋಗಿ ನಾವು ಖಂಡಿತವಾಗ್ಲೂ ಹೋಗಿ ಕೇಳ್ಕೊಳ್ಬಹುದು. ಈ ಒಂದು ದೇವಸ್ಥಾನದಲ್ಲಿ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಸ್ನೇಹಿತರೆ. ಬೇಕಿದ್ರೆ ನೀವು ಈ ಒಂದು ಶ್ರೀ ಚಕ್ರ ಸಮೇತವಾಗಿರುವಂಥ ಚಾಮುಂಡೇಶ್ವರಿಯ ಮರ್ಕುಂಬಿ ಅಂತೇಳಿ ನೀವು ಗೂಗಲಲ್ಲಿ ಹಾಕಿ, ಯೂಟ್ಯೂಬಲ್ಲಿ ಹಾಕಿ, ಪ್ರತಿಯೊಬ್ಬರೂ ಇಲ್ಲಿ ನಾನು ಯಾರನ್ನೂ ಮಾತಾಡ್ಸೋದಕ್ಕೆ ಹೋಗಿಲ್ಲ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಅವರವರ ಒಂದು ಕಷ್ಟಗಳು, ಅವ್ರ ಕಾರ್ಪಣ್ಯಗಳು, ನನಗೆ ಮಕ್ಕಳಾಯಿತು, ಇಲ್ಲಿ ಬಂದಮೇಲೆ ನನಗೆ ಮದುವೆ ಆಗಿಲ್ಲ, ಮದುವೆ ಸೆಟ್ ಆಯಿತು, ನನಗೆ ವಿಪರೀತವಾಗಿರೋ ಅನಾರೋಗ್ಯ ಇತ್ತು, ನಮಗೆ ಸುಧಾರಿಸಿದೆ ಇವಾಗ, ಮತ್ತು ತೀರ ವಯಸ್ಸಾಗಿರುವಂಥವ್ರು ಕೂಡ ಬರ್ತಾರೆ. ಇಲ್ಲಿ ಏನಂತಂದರೆ ವಿಶೇಷ ದರ್ಶನ ಯಾರಿಗಿರುತ್ತೆ ಅಂತಂದರೆ ತುಂಬು ಗರ್ಭಿಣಿಯರಿಗೆ ಇರುತ್ತೆ. 1 ವರ್ಷದ ಒಳಗಿನ ಮಕ್ಕಳು ಹಾಲು ಉಣಿಸ್ತಾ ಇರ್ತಾರಲ್ಲ ಅಂಥ ತಾಯಂದಿರು ಕೂಡ ಬೇಗ ಇಲ್ಲಿ ದರ್ಶನ ಆಗೋವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 70 ವರ್ಷ ಆಗಿರೋವಂಥ ಒಂದು ಮಹಿಳೆಯರಿಗೂ ಕೂಡ ಇಲ್ಲೇನು ದುಡ್ಡಿರೋದಿಲ್ಲ, ಫ್ರೀ ದರ್ಶನ ಇರುತ್ತೆ. ಅವ್ರನ್ನ ಸ್ವಲ್ಪ ಬೇಗ ಬಿಡ್ತಾರೆ, ಒಂದು 10 ನಿಮಿಷ 20 ನಿಮಿಷದಲ್ಲೆಲ್ಲ ಅವ್ರಿಗೆ ದರ್ಶನ ಆಗುತ್ತೆ. ಈ ಒಂದು ಸರದಿ ಸಾಲಿನಲ್ಲಿ ಹೋಗಬೇಕು ಅಂದರೆ ಬೆಳಗ್ಗೆ 6 ಗಂಟೆಗೆ ಹೋದರೆ ಸಂಜೆ 5 ಗಂಟೆಗೆ ನಮಗೆ ದರ್ಶನವನ್ನು ಸಿಗುವಂಥದ್ದು. ತಾಯಿಯನ್ನು ಕಣ್ತುಂಬ ನೋಡ್ಕೊಳ್ಳಿ, ತಾಯಿ ನಿಮಗೆ ಆಶೀರ್ವಾದವನ್ನು ಮಾಡಲಿ. ಯಾರ್ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ರೋ ಅವ್ರಿಗೆಲ್ರಿಗೂ ತಾಯಿ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ತಿಳಿಸ್ಕೊಡ್ತೀನಿ. ಇದೇನು ನೀವು ಮರಗಳನ್ನು ನೋಡ್ತಾ ಇದ್ದೀರೋ ಇದು ಸೇವೆ ಮಾಡೋದಕ್ಕೆ ನಮಗವರು ಅಲ್ಲೇ ಕೊಡುವಂಥದ್ದು. ನಾವೆಲ್ಲೂ ಈ ಬೆಲ್ಲದ ತಟ್ಟೆ ಆಯಿತು, ಉಪ್ಪಿನ ಸೇವೆಗಾಯಿತು ನಮ್ಮ ಮನೆಯಿಂದ ಏನನ್ನೂ ಸಹ ತೆಗೆದುಕೊಂಡು ಹೋಗೋ ಹಾಗಿಲ್ಲ ಸ್ನೇಹಿತರೆ. ಇಲ್ಲಿ ಬಂದು ಅಕ್ಕಿ ಸೇವೆಗೆ ಬಂದು 50 ರೂಪಾಯಿ ಚಾರ್ಜನ್ನು ಮಾಡ್ತಾರೆ, ಬೆಲ್ಲದ ಸೇವೆಗೆ ಬಂದು 70 ರೂಪಾಯಿ ಚಾರ್ಜನ್ನು ಮಾಡ್ತಾರೆ, ಉಪ್ಪಿನ ಸೇವೆಗೆ ಬಂದು 30 ರೂಪಾಯಿ ಚಾರ್ಜನ್ನು ಮಾಡ್ತಾರೆ. ಮತ್ತು ಇದಿಷ್ಟೇ ಇಲ್ಲಿ ನಮ್ಮ ಕೈಯಿಂದ ನೀವು ಏನು ಹರಕೆ ಮಾಡ್ಕೊಳ್ತೀರೋ ನಿಮಗೆ ಬಿಟ್ಟಿರುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು ಅಂತ ನಮ್ಮನ್ನು ಯಾರೂ ಕೇಳೋದಿಲ್ಲ. ಮಂಗಳಾರತಿಗೆ ನಿಮಗೆ ಇಷ್ಟ ಇದೆಯಾ ಹಾಕ್ಬೋದು, ಇಲ್ವಾ ಬಿಡಬಹುದು. ಇಲ್ಲಿ ನಿರಂತರ ದಾಸೋಹ ಇರುತ್ತೆ ಸ್ನೇಹಿತರೆ.
ಬೆಳಿಗ್ಗೆ ಬಂದು ಟಿಫನ್ನಿಂದ ಹಿಡಿದು ರಾತ್ರಿ 24/7 ಇಲ್ಲಿ ಊಟದ ವ್ಯವಸ್ಥೆ ಅನ್ನುವಂಥದ್ದು ಇರುತ್ತೆ. ಅನ್ನ ಸಾಂಬಾರು ಸ್ವೀಟ್ ಇರುತ್ತೆ. ಬೆಳಗ್ಗೆ ಬಂದು ಪುಳಿಯೋಗರೆ, ಚಿತ್ರಾನ್ನ ಮತ್ತು ಬಿಸಿಬೇಳೆಬಾತು ಈ ರೀತಿಯಲ್ಲಿ ಇರೋವಂಥದ್ದು. ತುಂಬ ಜನ ಭಕ್ತಾದರು ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗ್ತಾರೆ. ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಮನೇಲಿ ಕೂಡ ಇಷ್ಟು ರುಚಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬಹುದು. ಮತ್ತು ಇಲ್ಲಿ ಬನ್ನಿ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಕೌಂಟ್ರ್ ಇದೆ ಸ್ನೇಹಿತರೆ. ನೀವು ಏನು ಸೇವೆ ಮಾಡ್ಕೊತೀರಿ, ನಿಮಗೆ ಏನೋ ಒಂದು ಅಕ್ಕಿ ಸೇವೆ ಅಂದರೆ ಕಂಪಲ್ಸರಿಯಾಗಿ ಮಂಗಳವಾರ ಶುಕ್ರವಾರ 9 ವಾರಗಳು ಬರಬೇಕಾಗುತ್ತೆ. ಇಲ್ಲ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ, ನಮಗೆ ಚಿಕ್ಕ ಮಕ್ಕಳಿದೆ ಅಂದರೆ ಕಂಟಿನ್ಯೂ ಆಗಿ 9 ದಿವಸ ಕೂಡ ಬರಬಹುದಂತೆ. ಅಲ್ಲಿರೋವಂಥವ್ರನ್ನ ವಿಚಾರಿಸಿದಾಗ ಅವರು ಹೇಳಿರೋವಂಥದ್ದು 9 ವಾರ ನಮ್ಮದು ಸೇವೆ ಮುಗಿದ ನಂತರದಲ್ಲಿ ನಾವು ತಾಯಿಗೆ ಒಂದು ಉಡಿಯನ್ನು ತುಂಬಬೇಕು. ಉಡಿ ತುಂಬಿ ಬಂದಿದ್ದೆ ಅಂದರೆ ಕೆಲವೊಬ್ಬರು 2 ವಾರಕ್ಕೆ ನನಗೆ ಕೆಲಸ ಆಯಿತು, 3 ವಾರಕ್ಕೆ ನನಗೆ ಮದುವೆ ಸೆಟ್ ಆಯಿತು ಅನ್ನೋವಂಥವ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಒಬ್ಬರು ಆಂಟಿ ಸಿಕ್ಕಿದ್ರು ಇಲ್ಲಿ ನಮಗೆ. ಅವ್ರದ್ದೆಲ್ಲ ಆಗೋಗಿದೆ ಅಂತೆ. ಅವ್ರು 2-3 ತಿಂಗಳಿಂದ. ಮತ್ತು ಅವರು ನಿನ್ನೆ ಕೂಡ ಬಂದಿದ್ದರು. ಮನೇಲಿ ಗೊತ್ತಿಲ್ದಿರ ಅಂದರೆ ಗಂಡನಿಗೆ ಮತ್ತು ಮನೇಲಿ ಯಾರಿಗೂ ಗೊತ್ತಿಲ್ದಿರ ಇವಾಗ ಪಕ್ಕದ ಮನೆಯವ್ರು ಇರ್ತಾರಲ್ವ ಅವ್ರಿಗೆ 10,000 ರೂಪಾಯಿನ ಕೊಟ್ಟಿದ್ರಂತೆ. ಇವಾಗ ಇದು ಹೆಂಗಂದರೆ ಯಾರಿಗೂ ಹೇಳ್ದಿರ ಕೊಟ್ಟಿದ್ದಾರೆ, ಪಬ್ಲಿಕ್ಕಲ್ಲಿ ಕೇಳೋ ಹಾಗಿಲ್ಲ. ಆದರೆ ಅವ್ರು ದುಡ್ಡು ಕೊಟ್ಟಾಗ ಇವ್ರು ಈಸ್ಕೋಬೇಕು. ಆ ರೀತಿ ಇದ್ದಾಗ ಇವರು ಅವ್ರನ್ನ ತುಂಬ ಸತಿ ಕೇಳ್ಕೊಂಡಿದ್ದಾರೆ, ಮಾಡಿದ್ದಾರೆ. ಆದರೆ ಅವರು ಮನೇಲಿ ಗೊತ್ತಿಲ್ಲ, ಈಗ ಗೊತ್ತಿಲ್ಲದೆ ಇವರು ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾದ ಮೇಲೆ ಅವರು ಇವ್ರನ್ನ ನೆಗ್ಲೆಕ್ಟನ್ನು ಮಾಡಿದ್ದಾರೆ. ಆ ವಿಷಯ ಅವ್ರ ಗಂಡನಿಗೆ ಗೊತ್ತಾಗಿ ನೀನು ಅವ್ರ ಮಧ್ಯೆ ಜಗಳ ಬಂದಿದೆ, ಭಿನ್ನಾಭಿಪ್ರಾಯ ಬಂದಿದೆ. ಅವರು ಇವ್ರನ್ನ ಹೊಡೆದಿದ್ದಾರೆ, ಸ್ವಲ್ಪ ಬೈದಿದ್ದಾರೆ. ಅದಕ್ಕೋಸ್ಕರ ಆ ಕೋಪದಿಂದ ಅವರು ಒಂದು ತಾಯಿಗೆ ಬಂದು ಅಕ್ಕಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು 3 ಒಂದು ಮಂಗಳವಾರ ಈ ಥರ